ಸೇವಾ ಟ್ರಸ್ಟ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವುದರ ಮೂಲಕ ಆಚರಣೆ. ಪಟ್ಟಣದ ಸಂತೆಗೇಟ್ ಬಳಿ ನಿರಂತರ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು 50 ಸಸಿಗಳನ್ನು ರಸ್ತೆ ಬದಿ ನೆಟ್ಟು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಿರಂತರ ಸೇವಾ ಟ್ರಸ್ಟ್ 15 ವರ್ಷಗಳಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ನಮ್ಮ ಟ್ರಸ್ಟ್ ವತಿಯಿಂದ ಬಂಗಾರಪೇಟೆ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ತಮ್ಮ ಮನೆ ಅಂಗಳದಲ್ಲಿ ಗಿಡಗಳು ಬೆಳೆಸಲು ಆಸಕ್ತಿ ಇರುವ ಸಾರ್ವಜನಿಕರು ನಮ್ಮ ಮೊಬೈಲ್ ಸಂಖ್ಯೆ 7674002773 ನಂಬರ್ಗೆ ದೂರವಾಣಿ ಕರೆ ಮಾಡಿದರೆ ಟ್ರಸ್ಟ್ ವತಿಯಿಂದ ಗಿಡ ನೆಟ್ಟು ಕಬ್ಬಿಣದ ಮೆಶ್ ಅಳವಡಿಸಿಕೊಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಬಿವಿ ಮಹೇಶ್, ಪುರಸಭಾ ಸದಸ್ಯ ಸುನೀಲ್, ಮಾಜಿ ಪುರಸಭಾ ಸದಸ್ಯ ಶಿವಕುಮಾರ್, ಬಿಪಿ ಮಹೇಶ್, ನಾರಾಯಣಸ್ವಾಮಿ, ಹಾಲಪ್ಪ, ಮೋಹನ್, ಜಿತೇಂದ್ರ, ಬಿಂದು ಮಾಧವ ಇನ್ನು ಅನೇಕ ಪರಿಸರ ಪ್ರೇಮಿಗಳು ಹಾಜರಿದ್ದರು. ಏನು ಈ ದಿನ ದೇಶದ ವಿಶ್ವ ಪರಿಸರ ದಿನ ಆಗಿರುತ್ತದೆ. ಆತ್ಮೀಯವಾಗಿ ಸತತವಾಗಿ 15 ವರ್ಷಗಳಿಂದ ಈ ಒಂದು ಗಿಡ ನಡೆಯತಕ್ಕಂಥ ಕಾರ್ಯಕ್ರಮನ ನಿರಂತರ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಆದಂಥ ಜೀವದೇಶವು 15 ವರ್ಷಗಳಿಂದ ಸತತವಾಗಿ ಹಮ್ಮಿಕೊಂಡಿರುತ್ತಾರೆ. ಅದರ ಪರವಾಗಿ ದಿನ ಏನು 27 ವಾರ್ಡುಗಳಾಯಿತು ಸತತವಾಗಿ ಅಲ್ಲಿ ತಿಂಗಳಿಗೊಂದು ಬಾರಿ ಗಿಡ ನೆಡ್ತಾ ಇದ್ವಿ. ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಯಾಕೆಂದರೆ ಪರಿಸರ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ನಾವು ಆರೋಗ್ಯವಾಗಿ ಇರಬೇಕು ಅಂತಂದರೆ ಪರಿಸರ ಚೆನ್ನಾಗಿರಬೇಕು. ಇವತ್ತು ಎಲ್ಲ ಗ್ರಾಮಗಳು ಕೂಡ ಪಟ್ಟಣಕ್ಕೆ ಸೇರ್ತಾ ಇದೆ. ಪಟ್ಟಣಕ್ಕೆ ಸೇರ್ತಾ ಇದ್ದಂಗೆ ಗಿಡ ಮರ ನಾಶ ಆಗ್ತಿದೆ. ನಾವು ಅತಿ ಹೆಚ್ಚು ಕಾಡನ್ನು ಬೆಳೆಸಬೇಕು. ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ, ರಸ್ತೆ ಬದಿಯಲ್ಲೂ ಕೂಡ ಗಿಡವನ್ನು ನೆಡಬೇಕು. ನಮ್ಮ ಮನೆಗಳ ಹತ್ರ ಪ್ರತಿ ಮನೆ ಹತ್ರನೂ ಒಂದು ಗಿಡ ಇರಬೇಕು. ಪರಿಸರ ನಾವು ಎಷ್ಟು ಕಾಪಾಡ್ತೀವೋ ಅಷ್ಟು ನಮಗೆ ಚೆನ್ನಾಗಿರುತ್ತೆ. ಎಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮ ಮಹೇಶಣ್ಣವರ ಮುಖಾಂತರ ಏನು ನಾವು ಮಾಡ್ತಾ ಇದ್ದೀರಿ, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶುಭವನ್ನು ಬಯಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಮಲ್ಲೇಶಣ್ಣವರು ಗೆದ್ದಿರೋದ್ರಿಂದ ಇನ್ನೂ ಬಂಗಾರಪೇಟೆಯಲ್ಲಿ ಏನೇನು ಟ್ರೈನಿಂಗ್ ಇದೆಯೋ, ಯಾರೋ ಒಬ್ಬ ಪುಣ್ಯಾತ್ಮ ಬೆಳಗ್ಗೆ ಮಾತಾಡ್ತಾ ಹೇಳಿದ್ದಾರೆ, MP ಅವರು ಬರೀ ಹೆಸ್ರಿಗೆ ಮಾತ್ರ ಅಂತೇಳಿ ಅವರು ಒಬ್ಬ MP ಮನಸ್ಸಿಟ್ರೆ ಆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅವ್ರ ಮನಸ್ಸಿಟ್ರೆ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು ಅನ್ನೋದನ್ನು ನಾವು ಈ ಮುಖಾಂತರ ಮಾಡಿ ನೋಡಿಸ್ತೀರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.